ಈಗ ತೋರಿಸಿ ಬನ್ನಿ. ಈಗ ನೋಡಿ ಸಂಪೂರ್ಣ ಈ ತರ ಇತ್ತು. ಈಗ ನೋಡಿ ಇಲ್ಲಿ ತೋರಿಸ್ತಾರೆ ಇಲ್ಲಿ. ಸೊ ನೋಡಿ ಇವಾಗ ಫುಲ್ ಕಂಪ್ಲೀಟ್ ಆಗಿ ವಾಸಿ ಆಗಿದೆ. ಇನ್ನೇನ್ ಬೆರಳೆ ಕಟ್ಟಾಗ್ಬೇಕು ಅನ್ನೋ ಲೆವೆಲ್. ನೋಡಿ 3 ತಿಂಗಳು ವಾಸಿ ಆಗಿದೆ. 3 ತಿಂಗಳು ವಾಸಿ ಆಗಿದೆ. 3 ತಿಂಗಳು ವಾಸಿ ಆಗಿದೆ. ಭರವಸೆ ಬಿಟ್ಬಿಟ್ಟಿದ್ರಿ. ನನಗೆ ಜನ್ಮ ನೀಡಿದಾರೆ ಅವರು. ಅಲ್ಲ ಮುಂಚೆ ಇಲ್ಲಿಂದ ಪೂರ್ತಿ 2 ಭಾಗ ಆಗಿತ್ತು. ಇಷ್ಟು ದಪ್ಪ ಇತ್ತಾ, ಕೈ 2 ಓಳ ರೀತಿ ಆಗಿತ್ತು ಅಂತ ಸಮಸ್ಯೆನ ಇಲ್ಲಿಗೆ ತೆಗಿಬೇಕಂತ ಅಲ್ಲೇ ದಾವಣಗೆರೆ ಹೋಗ್ತಾ ಇದ್ವಿ ನಾವು. ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನಮ್ಮ ತಂಗಿ ಫೋನ್ ಮಾಡಿದ್ದಕ್ಕೆ ಎಮರ್ಜೆನ್ಸಿಯಾಗಿ ಬೆಳಗಿನ ಜಾವ ಬಂದು ಇಲ್ಲಿ ಸ್ವಾಮಿ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಈ ಕಾಲು ಉಳಿತು ನನಗೆ. ಸರ್ ಇಲ್ಲಿ ಕಟ್ ಆಗ್ಬೇಕಾಯ್ತು. ಇದು ಇದೆಲ್ಲ ಮಾಂಸನೇ, ಚರ್ಮ ಇಲ್ಲ. ಇದೆಲ್ಲ ಫುಲ್ ಚರ್ಮ ಇಲ್ಲ. ಇಲ್ಲಿಂದ ಮಟನ್ ಎಲ್ಲ ಈಗ ನೋಡ್ರಿ ಎಲ್ಲ ಹೊಸದಾಗಿ ಬಂದು ಹೊಸ ಎಲ್ಲ ಚರ್ಮ ಎಲ್ಲ ಸರ್ 4 ಮಂತ್ಸ್ ಅದರೊಳಗೆ ಇದಾಗ್ಬಿಡ್ತಿಲ್ಲ ನಮಗೆ. ಪ್ರಾಣ ಉಳಿದಿರೋದೇ ಹೆಚ್ಚಿನ ಮಾತು. ಇವರಿಂದಾನೇ ನಮ್ಗೆ ಇದಾಗಿತ್ತು. ಎಲ್ಲ ವಾಸಿ ಆಗೈತೆ. ಮೊದಲು ನಡೀತಾ ಇರ್ಲಿಲ್ಲ. ಎಲ್ಲ ಕುಂಟ್ಕಂತ ಬರ್ತಿದ್ವಿ, ಎತ್ತಾಡ್ತಿದ್ರು. ಈಗ ನಡೀತಿದ್ವಿ. ಎಲ್ಲ ಇಲ್ಲಿವರೆಗೂ ಕಾಲ್ ಕಟ್ ಮಾಡ್ಬೇಕಂತ ಅಂದ್ರು. ಕಟ್ ಮಾಡ್ಕೊಂಡು ತೆಗಿಬೇಕಂತ ವಿಡಿಯೋ ಇದೆ ಮಂಜಣ್ಣರ ಹತ್ರ. ವಾಸಿ ಆಗಿದೆ. ಈಗ ನಿಮ್ಗೆ ಯಜಮಾನ್ರೆ ಫುಲ್ ವಾಸಿ ಆಗೈತೆ ಅಣ್ಣ. ಏನು ತೊಂದರೆ ಇಲ್ಲ. ನಮಗೆ ನಡೆಯೋಕ್ಕೆ ಕಾರಣ ಅಂದರೆ ಮಂಜಣ್ಣ. ಎರಡೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಂಥ ರೋಗಿಗಳಿಗೆ ಗಾಡ್ ಫಾದರ್. ಇಂಥ ರೋಗಿ ಆಪತ್ ಬಾಂಧವರು ಇರಲಿ ಇಲ್ಲದ ಇರಲಿ ತನ್ನ ಮಕ್ಕಳಿಗೆ ನೋಡಲ್ಲ, ಆ ಟೈಪಲ್ ರೋಗಿಗೆ ನೋಡಿಕೊಂಡು ಭಾಳ ಜನಕ್ಕೆ ವಾಸಿ ಮಾಡಿ. ಒಂದು ವಾರ ಆಯ್ತು. ಒಂದು ವಾರದಲ್ಲಿ ಏನು ಅನಿಸ್ತಾ ಇದೆಯಪ್ಪ ನನಗೆ ವಾಸಿ ಆಗ್ತದೆ. ನೋಡಿ ಈಗ ಆಲ್ಮೋಸ್ಟ್ ಮುಂಚೆಗೂ ಇವಾಗ ಆಲ್ಮೋಸ್ಟ್ 99 ಭಾಗ ಏನೂ ಇಲ್ಲ. ನೋಡಿ ಇದು ನೋಡಿ ಯಜಮಾನ್ರಿಗೆ ಇದು ನೋಡಿ ಮನೇಲಿ ನೋಡ್ಕೊಳಲ್ಲ ಸಿಟಿ ಕಡೆ. ಬಡವರು ಬಂದು ಬಡವರು ಬಂದು ದೇವ್ರ ಸಾಯಿರು ನಮ್ಮ ಪಾಲಿಗೆ ತೋರಿಸಿ ಸರ್. ಒಂಚೂರು ಕಾಲು ತೋರಿಸಿ ಅವ್ರಿಗೆ. ಎಲ್ಲ ಕ್ಲಿಯರ್ ಆಗಿದೆಯಾ? ಯಾವಾಗ ಬಂದಿದ್ದು ನೀವು? ಎಷ್ಟು ದಿವಸ ಆಯ್ತು ನಿಮಗೆ? ನಮ್ದು 2 ತಿಂಗಳು ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಬಂದ್ಮೇಲೆ ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿ ಎಲ್ಲ 10 ಸಾವಿರ ಖರ್ಚು ಮಾಡಿ ಇಲ್ಲಿ ಅಲ್ಲಿ ಒಪ್ಪು ಕಳ್ಕೊಂಡಿದ್ರಿ. ಎಷ್ಟು ತಿಂಗಳು ಮುಂಚೆ ತೋರಿಸಿದ ಹಾಸ್ಪಿಟಲ್ ಅಲ್ಲಿ? 5 ತಿಂಗಳು ಮುಂಚೆ. ವಾಸಿ ಆಗಿರ್ಲಿಲ್ಲ. ಇಲ್ಲಿ ಬಂದು 1 ತಿಂಗಳಿಗೆ ಸ್ವಲ್ಪ ಬದಲಾವಣೆ ಕಾಣ್ತಾ. 2 ತಿಂಗಳು ಕ್ಲಿಯರ್ ಆಗುತ್ತೆ. ಮುಂಚೆ ಜಾಸ್ತಿ ಇತ್ತು, ಇಲ್ಲಿ ಬಂದ್ಮೇಲೆ ಪರವಾಗಿಲ್ವಾ? ಪರವಾಗಿಲ್ಲ, ಕಮ್ಮಿ ಆಗಿಲ್ಲ. ಮುಂಚೆ ಎಲ್ಲಿ ತೋರಿಸ್ತಾ ಇದ್ರಿ ನೀವು? ಆಸ್ಪತ್ರೆಗೆ ತೋರಿಸಿ ವಾಸಿ ಆಗಲಿಲ್ಲ. ಇಲ್ಲ ಸರ್. ಈಗ ಇಲ್ಲಿ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಸರ್. ಮಂಜುನಾಥ್ ಸರ್ ಬಗ್ಗೆ ಏನಾದ್ರೆ ಈಗ ಸರ್ ದೇವ್ರ ಸಾವಿರ ದೊಡ್ಡ ಮಾತು. ಮತ್ತೆ ಬಂದು ಇಲ್ಲಿ ಮದ್ದು ತಗೊಂಡು ತುಂಬಾ ಕಮ್ಮಿ ಆಯ್ತು. ಅಂದ್ರೆ ಎಲ್ಲ ಫುಲ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು. ಆಗಲ್ಲ, ಕಾಲ್ನೇ ಕಟ್ ಮಾಡಿ ಕಾಲ್ ಕಟ್ ಮಾಡ್ಬೇಕಂತ. ಕಾಲ್ ಉಳಿದಿದೆ. ಮುಂಚೆನೆ ಬಂದಿದ್ರೆ ಎಲ್ಲ ನೀಟಾಗಿರೋದು. ನೀಟಾಗಿರುತ್ತೆ. ಸ್ಟಿಕ್ ಹಿಡ್ಕೊಂಡು ತುಂಬಾ ಕಡಿಮೆ ತೆಗಿಬೇಕಂದ್ರು ನೋಡಿ ಕಾಳು ಉಳಿಸ್ಕೊಟ್ಟು ಗುಣ ಆಗಿದೆ. ಎಷ್ಟು ಭಾಗ ಗುಣ ಆಗಿದೆ? ಸರ್ 3/4 ಭಾಗ ಗುಣ ಆಗಿದೆ. 25 ಭಾಗ 100ಕ್ಕೆ ಎಲ್ಲ ಓದಿ ಸರ್. ಅದೆಲ್ಲ ಇದು ಕಟ್ ಮಾಡಿ ತೆಗಿಬೇಕಂದ್ರೆ ಎಲ್ಲ ಕಟ್ ಮಾಡಿ ತೆಗಿಬೇಕಂತ ಹೇಳಿದ್ರೆ ಆಸ್ಪತ್ರೆ ಮೊದಲು ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ ಸರ್? ಈಗ 90% ವಾಸಿ ಆಗಿದೆ. 90% ವಾಸಿ ಆಗಿದೆ. ಏನೂ ಇಲ್ಲ ನೋಡಿ, ಎಲ್ಲ ಇದಾಗಿದೆ. ಅದ್ಭುತ, ಒಳ್ಳೇದಾಗಲಿ ಯಜಮಾನ್ರೆ. ಮಂಜುನಾಥ್ ಡಾಕ್ಟರ್ ಸರ್, ದೇವರು ಮಂಜುನಾಥ್ ದೇವರು ಅಂತ ಹೇಳ್ತೀವಿ ನಾವು. ನಮಸ್ತೆ ಎಲ್ಲ ವೀಕ್ಷಕರಿಗೂ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹರೀಶ್ ಎಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೋಟೆನಾಡು ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇದು ರಾಜ್ಯ ಪ್ರಸಿದ್ಧ, ದೇಶ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಆರಾಧ್ಯರವರು ಇಲ್ಲಿ ಗ್ಯಾಂಗ್ರೀನ್ ಸಮಸ್ಯೆಗೆ ಅದ್ಭುತವಾದ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಈ ಕೋಟೆನಾಡಿನಲ್ಲಿ. ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಪರಿಚಯ ಮಾಡಿಸ್ಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮಾರು ಸಮಸ್ಯೆಗಳಿಂದ ಬರುವಂಥ ದೇಶದ ನಾನಾ ಭಾಗಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಈ ಸ್ಥಳಕ್ಕೆ ತಮ್ಮ ಸಮಸ್ಯೆಗಳತ್ತು, ಗ್ಯಾಂಗ್ರೀನ್ ಸಮಸ್ಯೆ ಹೊತ್ತು ಬರ್ತಾರೆ. ಅವರಿಗೆ ಶೀಘ್ರವಾಗಿ ಸ್ಪಂದಿಸಿ ಎಲ್ಲೂ ವಾಸಿ ಆಗೋದೇ ಇಲ್ಲ ಅನ್ನೋ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ನಮ್ಮ ಜನರಿಗೆ, ನಮ್ಮ ಆಶಾಭಾವನೆನೇ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ಇವರು ಇವತ್ತು ಹೊಸ ಒಂದು ಭರವಸೆ, ಒಂದು ಆಶಾದಾಯಕವಾಗಿ ನಮಗೆ ಈ ಸಮಸ್ಯೆಯಿಂದ ಪಾರು ಮಾಡಲಿಕ್ಕೆ ನಮ್ಮ ಮಂಜುನಾಥ್ ಆರಾಧ್ಯರವರು ಭಾಳ ಅತ್ಯುತ್ತಮವಾದ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈಗ ಅವರೇ ಇದರ ಬಗ್ಗೆ ಮಾತಾಡ್ತಾರೆ.
ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಆರಾಧ್ಯ KR, ಪಾರಂಪರಿಕ ನಾಟ್ಯ ವೈದ್ಯರು. ನಾವಿರೋದು ನೆಹರು ನಗರ, ಚೋಳಗುಡ್ಡ ರೋಡು, ಚಿತ್ರದುರ್ಗ, ಗಣೇಶನ ದೇವಸ್ಥಾನದ ಹತ್ರ ನಾವಿದ್ದೀವಿ ಚಿತ್ರದುರ್ಗದಲ್ಲಿ. ನಾನು ಈ ಥರ ಈ ಹಳೆ ಗಾಯಗಳು, ಹೊಸ ಗಾಯಗಳು, ಆಮೇಲೆ ವಾಸಿನೇ ಆಗದಿರೋಂಥ ಗಾಯಗಳಿಗೆ ನಾನಿಲ್ಲಿ ಚಿತ್ರದುರ್ಗದಲ್ಲಿ ಔಷಧಿ ಕೊಡ್ತಾಯಿದ್ದೀನಿ. ಈ ಥರ ಯಾರೇ ಸಮಸ್ಯೆ ಇದ್ರೂ ಬಂದು ನಮ್ಮ ನಂಬರ್ಗೆ ಫೋನ್ ಮಾಡಿ. ನಮಸ್ತೆ. ಇಲ್ಲಿ ಯಾವ ರೀತಿ ಸಮಸ್ಯೆ ಜನ ಬರ್ತಾ ಇದ್ದಾರೆ, ಎಷ್ಟು ದಿವಸದಲ್ಲಿ ವಾಸಿ ಆಗ್ತದೆ, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀರಾ ಸರ್? ಇಲ್ಲಿ ನೋಡಿ, ಈ ಥರ ಬ್ಲಾಕ್ ಗ್ಯಾಂಗ್ರೀನ್ ಆಗಿರೋ ಅಂದರೆ ಕಪ್ಪು ಗಾಯಗಳು, ಈ ಥರ ಇರೋ ಸಮಸ್ಯೆಗಳವರು ಬರ್ತಾ ಇದ್ದಾರೆ. ಆಮೇಲೆ ನೋಡಿ, ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ವಾ? ಹ್ಞೂ ಸರ್, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಆಮೇಲೆ ಯಜಮಾನರಿಗೆ ಕೈ ತೋರಿಸಿ, ಬನ್ನಿ ಈ ಕಡೆ ನೋಡಿ. ಇವರಿಗೆ ಯಜಮಾನ್ರೆ ಹೇಳಿ, ನಿಮಗೇನು ಸಮಸ್ಯೆ ಆಗಿತ್ತು? ಏನು ಸಮಸ್ಯೆ ಇತ್ತು ಯಜಮಾನ್ರೆ? ನನಗೆ ಹಾವು ಕಡಿದಿತ್ತು ಇಲ್ಲಿ. ಇಲ್ಲ, ಹಾವು ಕಡ್ದಿತ್ತು. ಓಕೆ, ಹಾವು ಕಡಿದಿತ್ತು. ನನಗೆ ಗೊತ್ತಿಲ್ಲ, ಸುಮ್ಮನೆ ನನಗೆ ಗೊತ್ತಿಲ್ಲದ್ದು ಯಾವ್ದು ಬೇಕಾದ್ರೂ ಊಟ ಮಾಡಿಬಿಟ್ಟೆ. ಊಟ ಮಾಡಿದಾಗ ಕಾಯಿ ಇಷ್ಟು ದಪ್ಪ ಆಯಿತು. ಇಷ್ಟು ದಪ್ಪ ಆದಾಗ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಹೋದಾಗ ಅವ್ರು ಏನು ಮಾಡಿದ್ರು, ಕೊಯ್ದುಬಿಟ್ಟು ಎಲ್ಲ ಕಿವು ರಕ್ತ ತೆಗೆದ್ಬಿಟ್ಟು ಮಾಂಸ ತೆಗಿಬಿಟ್ಟು ಎಲ್ಲ ಚಿಕಿತ್ಸೆ ನೀಡಿದ್ರು. ನೀಡಿದ್ರೆ ಮಾಡಿದಂಗೆಲ್ಲ ಇನ್ನೂ ದೂರ ಆಯ್ತು ಹೊರತು ಕಡಿಮೆ ಆಗಲಿಲ್ಲ. ಹೋಗ ಜೀವ ಇಂಥ ನನ್ನ ಪ್ರಾಣ ಉಳಿಸಿದಂಥ ದೇವರು ಒಂದನ ಅದ್ಭುತವಾದ ನನಗೆ ಜನ್ಮ ಕೊಟ್ಟಿದ್ದಾರೆ. ಅಷ್ಟು ಎಂಥ ಕಾಯಿಲಿದ್ರು ವಾಸಿ ಮಾಡ್ತಾರೆ, ಎಂಥ ನೋವಿದ್ರು ವಾಸಿ ಮಾಡ್ತಾರೆ. ಗಾಯಗಳು ಎಂಥ ಗಾಯಗಳು ಇದ್ರು ವಾಸಿ ಮಾಡ್ತಾರೆ. ಗ್ಯಾಂಗ್ರೀನ್ ಆಗಿರ್ಬೋದು, ಶುಗರ್ ಆಗಿರ್ಲಿ, ಯಾವುದೇ ಒಂದು ಕಾಯಿ ಆಗಿರ್ಲಿ ವಾಸಿ ಮಾಡ್ತಾರೆ. ಸಂಪೂರ್ಣ ವಾಸಿ ಆಯ್ತು. ಸಂಪೂರ್ಣ ಇಲ್ಲಿ ಬಂದ್ಮೇಲೆ ಎಷ್ಟು ದಿವಸದಲ್ಲಿ 3 ತಿಂಗಳಿಗೆ ವಾಸಿ ಆಗೈತೆ. 3 ತಿಂಗಳಿಗೆ ವಾಸಿ ಆಗಿದೆ. 3 ತಿಂಗಳಿಗೆ ವಾಸಿ ಆಗಿದೆ. ಭರವಸೆ ಬಿಟ್ಬಿಟ್ಟಿದ್ರಿ? ನನಗೆ ಜನ್ಮ ನೀಡಿದ್ದಾರೆ ಅವರು. ಅಲ್ಲ, ಮುಂಚೆ ಭರವಸೆ ಬಿಟ್ಬಿಟ್ಟಿದ್ರಿ? ಮುಂಚೆ ಎಲ್ಲ ನನಗೆ ಎಲ್ಲ ನಮ್ಮ ಊರಾಗೆಲ್ಲ ಹೇಳಿದ್ರು, ಮುಗಿದ ಕತೆ ಅಂತ ಪತ್ರ ಕೈ ಬಂದತೆ ಬಂಟು ಕೊಡಿನಿ ಅಂತಂದು. ಇವತ್ತು ಪ್ರಾಣ ಕೊಟ್ಟಿದ್ದಾರೆ ಇವರು. ನಮ್ಮ ಸ್ನೇಹಿತರ ಮಂಜುನಾಥ್ ಆರಾಧ್ರ ಹತ್ರ ಬಂದು ನೀವು ಚಿಕಿತ್ಸೆ ಪಡೆದ ನಂತರ ಸಂಪೂರ್ಣವಾಗಿ ವಾಸಿ ಆಗಿದೆ, ಗುಣಮುಖರಾಗಿದ್ದೀರಾ, ಖುಷಿ ಆಗ್ತಾ ಇದೆ. ಓಕೆ, ನೀವು ನಿಮ್ಮಂತವ್ರ ಆಶೀರ್ವಾದ ಅವ್ರ ಮೇಲೆ ಇರ್ಬೇಕು. ಬಹಳ ಖುಷಿ ಆಗುತ್ತೆ. ದೊಡ್ಡವ್ರು ನೀವು ಅಲ್ಲ, ಅವ್ರ ಈ ರೀತಿ ಚಿಕಿತ್ಸೆ ಕೊಡ್ತಾ ಇದಾರಲ್ವಾ. ನೋಡಿ ವೀಕ್ಷಕರೇ, ಹಿರಿ ಜೀವ ತಮ್ಮ ಜೀವನದ ಒಂದು ಆಸೆನೇ ಬಿಟ್ಟು ಇನ್ನು ಮುಗೀತಪ್ಪ ನನ್ನ ಕತೆ ಅಂತ ಗ್ರಾಮದಲ್ಲ ಸ್ನೇಹಿತರು, ಸಂಬಂಧಿಕರು ಎಲ್ಲ ನಿಮ್ಮ ಕತೆ ಮುಗೀತು, ನೀವು ಇನ್ನೊಂದು ಹೊರಡ್ಬೇಕಷ್ಟೇ ಅಂತೇಳಿ ಬಿಟ್ಟಿದ್ದ ಒಂದು ಜೀವ, ಜೀವದ ಬಗ್ಗೆ ಆಸೆನೇ ಬಿಟ್ಟಿದ್ದ ಜೀವ. ಯಾರೋ ಸ್ನೇಹಿತರು ಯಾರೋ ಹೇಳಿ ಈ ಥರ ಇದ್ದಾರೆ ಮಂಜುನಾಥ್ ಆರಾಧ್ಯರು, ಖ್ಯಾತ ವೈದ್ಯರು, ಅವ್ರ ಬಳಿ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ವಾಸಿ ಆಗ್ತದೆ ಅಂತ ಬಂದರು. 3 ತಿಂಗಳಲ್ಲೇ ಆ ಬಾವು ಇಳಿದು ಮತ್ತು ಆ ಗಾಯದ ಸಮಸ್ಯೆ ಸಂಪೂರ್ಣ ವಾಸಿ ಆಗಿದೆ. ನೋಡ್ತಾ ಇದ್ದೀರಾ, ಇಲ್ಲಿಂದ ಪೂರ್ತಿ 2 ಭಾಗ ಆಗಿತ್ತು. ಇಷ್ಟು ದಪ್ಪ ಇತ್ತಾ, ಕೈಯೇ ಹಿಡು ಓಳೋ ರೀತಿ ಆಗಿತ್ತು ಅಂತ ಸಮಸ್ಯೆನ ಹಳೆ ವಿಡಿಯೋನು ಇದೆ, ಹಳೆ ಫೋಟೋಗಳು ಇದೆ, ಈಗ ಹೋಗಿರೋದು ಎಲ್ಲ ಇದೆ ನಮ್ಮ ಹತ್ರ. ನಾವು ಏತಕ್ಕೆ ಇತ್ತೀಚೆಗೆ ನಾವು ಒಂದಷ್ಟು ವಿಡಿಯೋ ಹಾಕಿಲ್ಲ ಅಂದರೆ, ನಮ್ಮ ಇದರಲ್ಲಿ ಸುಮಾರು ನಕಲಿ ವೈದ್ಯರು ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ನಾವು ಹಾಗಾಗಿ ಮಾಡ್ತಾ ಇರಲಿಲ್ಲ, ನಾವು ಖುದ್ದು ಪರೀಕ್ಷೆ ಮಾಡಿ ಪರಾಮರ್ಶೆ ಮಾಡಿ ನಾವು ಬಂದು ಅದನ್ನೆಲ್ಲ ತಿಳ್ಕೊಂಡು ನಂತರ ಜನಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಅವ್ರು ಬಂದರೂ ಸಹ ಸೂಕ್ತವಾಗಿ ಅವ್ರಿಗೊಂದು ಚಿಕಿತ್ಸೆ ಸಿಗಬೇಕು, ಒಂದು ಶಾಶ್ವತವಾದ ಪರಿಹಾರ ಸಿಗಬೇಕು. ಈಗಿನ ವೈದ್ಯಕೀಯ ವೆಚ್ಚಗಳು ತಮಗೆಲ್ಲ ಗೊತ್ತೇ ಇದೆ. ಕಡಿಮೆ ವೆಚ್ಚದಲ್ಲಿ ನಮ್ಮ ಪಾರಂಪರಿಕ ಚಿಕಿತ್ಸೆ ಮುಖಾಂತರ, ನಾಟಿ ಚಿಕಿತ್ಸೆ ಮುಖಾಂತರ ಸಾಕಷ್ಟು ಇದೆ. ಸಿದ್ಧ ವೈದ್ಯರಿದ್ದಾರೆ, ಪಾರಂಪರಿಕ ವೈದ್ಯರಿದ್ದಾರೆ, ನಾಟಿ ವೈದ್ಯರಿದ್ದಾರೆ, ರಸವೈದ್ಯರಿದ್ದಾರೆ. ಈ ರೀತಿ ಸಾಕಷ್ಟು ಒಂದು ಎಳೆಮರೆಕಾಯಿ ಥರ ಒಂದು ಈ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇಂಥವರು ಚಿಕಿತ್ಸೆನ ಇಂಥವರು ನಮ್ಮ ಈಚೆ ಮುನ್ನೆಲೆಗೆ ಬರಬೇಕು. ಇವರು ಇಂಥ ಮಂಜುನಾಥ್ ಆರಾಧ್ಯರಂಥ ವೈದ್ಯರಿಗೆ ಒಂದು ಒಳ್ಳೆ ವೇದಿಕೆ ಸೃಷ್ಟಿಯಾಗಬೇಕು. ನೋಡಿ ಎಷ್ಟು ಗಾಯ ಸಮಸ್ಯೆ ಇಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ತಮ್ಮ ಒಂದು ಜೀವನದ ಒಂದು ಆಶಾಭಾವನೆ ಕಳ್ಕೊಂಡಿರತಕ್ಕಂಥ ಮಂದಿ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಇವತ್ತು ಗುಣಮುಖ ಆಗಿದ್ದು ಅವ್ರ ಬಾಯಲ್ಲೇ ಕೇಳ್ತಾ ಇದ್ದೀವಿ. ಎಲ್ಲರದು ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ, ಸಾಕಷ್ಟು ಚಿತ್ರಣಗಳು ಮತ್ತು ವಿಡಿಯೋ ತುಣುಕುಗಳು ನಿಮಗೆ ಆ ವಿಡಿಯೋದಲ್ಲಿ ಮುಂದಿನ ದಿವಸದಲ್ಲಿ ಹಾಕ್ತೀವಿ ಎಲ್ಲವನ್ನು. ಈಗ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ, ನೀವೇ ಖುದ್ದು ನೋಡ್ಬೋದು ಇಲ್ಲಿ.
ನೋಡಿ ಸಾಕಷ್ಟು ವೀಕ್ಷಕರು ಅಷ್ಟೇ ಇಂಥ ವಿಡಿಯೋಗಳನ್ನು ನೀವು ಯಾವುದ್ಯಾವುದೋ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕಿಂತ ಸಮಾಜಕ್ಕೆ ಏನಾದರೂ ಒಳ್ತಾಗೋದು, ಸಮಾಜಕ್ಕೆ ಒಳ್ತಾಗಬೇಕು, ಆ ರೀತಿ ನಮ್ಮ ಜನಕ್ಕೆ ಒಳ್ತಾಗಬೇಕು, ಒಳ್ಳೆಯ ವಿಷಯಗಳನ್ನು ಒಂದಷ್ಟು ಶೇರ್ ಮಾಡಿ ತಲುಪಿಸಿ. ಇಂಥ ಖ್ಯಾತ ವೈದ್ಯರು ಬಳಿ ಬಂದರೆ ನಿಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ, ಮಾನಸಿಕವಾಗಿ ನೀವು ಆ ಖಿನ್ನತೆಯಿಂದ ಆಚೆ ಬರ್ಬೋದು. ಹೇಗಪ್ಪ ನನ್ನ ಜೀವನ ಏನು, ಮುಂದೆ ಜೀವನ ಏನು ಅಂತೇಳಿ ಜೀವನದ ಒಂದು ಉತ್ಸಾಹನೇ ಬಿಟ್ಟಿರ್ತಕ್ಕಂಥ ಜನ ಸಂಪೂರ್ಣವಾಗಿ ಆಚೆ ಬರ್ಬೋದು. ನೋಡಿ ಕೂತ್ಕೊಟ್ರಿ ಒಂದು ಸೈಡಿಗೆ ಕೂತ್ಕೊಟ್ರಿ, ನಿಂತ್ಕೊಂಬಾರ್ದು. ಜನ ನೋಡಲಿಕ್ಕೆ ನಿಂತ್ಕೊಂಡ್ರೆ ಜೋಡ್ಲಿಕ್ಕೆ ಮುಜುಗರ ಪಡ್ತೀರಾ, ಆದರೆ ಆ ವೈದ್ಯ ತನ್ನ ವೃತ್ತಿನ ದೇವರು ಅಂತ ಸ್ವೀಕರಿಸಿದ್ದಾರೆ. ದೈವತ ಭಾವದಿಂದ ಅವರು ಇವತ್ತು ಆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಕೂತ್ಕೊಂಡ್ಬಿಡ್ರಿ, ಅಲಕ್ಷಣ ಕೂತ್ಕೊಡ್ರಿ. ಕೆಲವೊಬ್ಬರಿಗೆ ತಲೆ ತಿರುಗುತ್ತೆ. ಹಾಂ ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಅಮ್ಮ ಸರ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ದ್ವಿ ಇಲ್ಲಿ. ಎಲ್ಲ ಸ್ವಲ್ಪ ಎಲ್ಲ ಇದಾಗಿರ್ಲಿಲ್ಲ, ಮತ್ತೆಲ್ಲ ಸ್ವಲ್ಪ ಇದಾಗಿತ್ತು ಎಲ್ಲ ತಗೊಂಡು. ಆಗಿದೆ ಅಮ್ಮ ಈ ಸಮಸ್ಯೆ? ಇದಲ್ಲ 4 ತಿಂಗಳಾಯ್ತು ಸರ್. 4 ತಿಂಗಳು. ಹಾಂ 2.5 ತಿಂಗಳಾಗಿದೆ. 2 ತಿಂಗಳಿಂದ ನೀವು ಮುಂಚೆ ಎಷ್ಟು ವರ್ಷದಿಂದ ಇದ್ದಿತ್ತು ಸಮಸ್ಯೆ? ಇವ್ರಿಗೆ ಸ್ವಲ್ಪ ಶುಗರ್ ಇತ್ತು, ಮಾತ್ರ ಬಿಟ್ಟಿದ್ರು. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗಿತ್ತು? ಇಲ್ಲ, ಈ ಸಮಸ್ಯೆ ಬರೀ 4 ತಿಂಗಳಿತ್ತು. ಹಾಸ್ಪಿಟ್ಲಿಗೆ ಹೋಗಿ ನಿಮ್ಗೆ ಹಾಸ್ಪಿಟ್ಲಿಗೆ ಹೋದ್ವಿ. ಒಂದು ಯಾವುದೋ ಮುಳ್ಳು ತುಳಿದಿದ್ರು, ಅದು ಗೊತ್ತಾಗ್ಲಿಲ್ಲ, ಅದು ವಿಷದ ಮುಳ್ಳು ಅಂತ ಅವರು ಹೇಳಿದ್ರು. ಸ್ವಲ್ಪ ಕೊಯ್ದ್ರು, ಎಲ್ಲ ತೆಗೆದ್ರು, ಕೀವು ರಕ್ತ ಎಲ್ಲ ತೆಗೆದ್ರು, ಎಲ್ಲ ಕ್ಲೀನ್ ಆಯ್ತು, ಚಿಕಿತ್ಸೆ ನೀಡಿದ್ದಾರೆ. ಆಯಿತು. ಆಮೇಲೆ ಸ್ವಲ್ಪ ದಿವಸ ನೋಡಿದ್ವಿ, ಅದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ತೆಗೆಯಂಗೆ ಇದು ಮಾಡಿದ್ರು. ಕಲ್ ತೆಗಿಬೇಕಂತ ಹೇಳಿದ್ರು. ಇಲ್ಲಿ ಏನು ಹೇಳಲಿಲ್ಲ, ಸುಮ್ಮನೆ 2 ದಿವಸಕ್ಕೆ ಒಂದ್ಸತಿ ಹೋಗೋದು, ಮಾಂಸ ತೆಗೆಯೋದು, ಆ ಪಲ್ಸ್ ಅನ್ನೋದು ಬರುತ್ತಲ್ಲ ಅದೆಲ್ಲ ತೆಗೆದ್ರು. ಪಾಪ ಅವ್ರ ಬಗ್ಗೆನೂ ನಾವು ಏನು ಹೇಳೋಕ್ಕಾಗಲ್ಲ, ಏನು ಇದು ಮಾಡೋಕ್ಕಾಗಲ್ಲ. ಅವ್ರು ನೋಡಿರೋದಕ್ಕೆ ನಮ್ಗೆ ಈ ಕಾಲಿಗೆ ಉಳಿದಿರೋದು ಅನ್ನೋದೇ ನಮ್ಮ ಇದು. ಬಳ್ಳಾರಿಗೆ ಹೋದ್ವಿ, ಅವರು ನೋಡಿದ್ರು, ಅವರು ಅಲ್ಲಿ ಕಡಿಮೆ ಟ್ರೀಟ್ಮೆಂಟಲ್ಲೇ ನೋಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಇದು ಮಾಡಿದ್ರು, ಏನು ತೊಂದರೆ ಇಲ್ದಂಗೆ. ಆಮೇಲೆ ಇನ್ನೊಂದು ಆಸ್ಪತ್ರೆಗೆ ಕಳಿಸಿದ್ರು, ಅದೇ ಗೌರ್ಮೆಂಟ್ ಆಸ್ಪತ್ರೆಗೆ. ಅವರು ಸರ್ಜನ್ ಮಾಡೋರು ಬಂದಿದ್ರು, ಪ್ಲಾಸ್ಟಿಕ್ ಸರ್ಜನ್ ಮಾಡೋರು. ಕಾಲು ಚೆನ್ನಾಗಿದೆ, ಏನೂ ಆಗಿಲ್ಲ, ಚೆನ್ನಾಗಿ ನೋಡ್ಬೋದು, ಇದನ್ನು ಸ್ವಲ್ಪ ಕೆಂಪಾಗತ್ತಿ ಹಂಗೆ ಕರ್ಕೊಂಬರ್ರಿ ಮಾಡ್ತೀವಿ ಅಂದರು. ಆಮೇಲೆ ನೋಡ್ತಾ ಆಮೇಲೆ ಒಂದು ಮಾತು ಹೇಳಿದ್ರು, ಲಾಸ್ಟಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲಪ್ಪ, ಯಾಕಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆವಾಗ ಸ್ವಲ್ಪ ಇದಾಗ್ಬೋದು, ಮುಂದಕ್ಕೆ ಕೀವು ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಗ್ಯಾರಂಟಿ ಕೊಡಲ್ಲ ಅಂದರು. ನಮ್ಗೆ ಯಾಕೋ ಭರವಸೆ ಇದಾಗೋಯ್ತು. ಮತ್ತು ಇಲ್ಲಿ ನಮ್ಮವರು ಒಬ್ರು ಇದ್ದಾರೆ ಸ್ನೇಹಿತರು. ನಮ್ಗೆ ಭಾಳ ಒಳ್ಳೇದಾಗಿದೆ, ನಮಗೆ ಪ್ರಾಣ ಉಳಿದಿರೋದೇ ಹೆಚ್ಚಿನ ಮಾತು. ಇವರಿಂದಾನೇ ನಮ್ಗೆ ಇದಾಗಿತ್ತು, ಎಲ್ಲ ವಾಸಿ ಆಗಿತ್ತು. ಮೊದಲು ನಡೀತಾ ಇರ್ಲಿಲ್ಲ, ಎಲ್ಲ ಕುಂಟ್ಕಂತ ಬರ್ತಿದ್ವಿ, ಎತ್ತಾಡ್ತಿದ್ರು, ಈಗ ನಡೀತಿದೀವಿ. ಈಗ ನಡೆಯಂಗಾಗಿತ್ತು. ಎಲ್ಲ ಅವ್ರ ಕೈಗುಣದಿಂದ ನಮಗೆ ಚೆನ್ನಾಗಿದಾಗಿತ್ತು. ಮನೇಲಿ ಮಾಡ್ಕೊಂಡು ಅಂತ ನನಗೆ ತೋರಿಸ್ಕೊಟ್ಟು ನಾನೇ ಮಾಡ್ಕೊಳಂಗೆ ಮಾಡಿದ್ದಾರೆ. ಅವರಿದ್ರೆ ನಾವಿಲ್ಲಿ ಬಂದು ತೋರಿಸಿ ಅವ್ರು ಮಾಡ್ತಾರೆ. ದೇವರು ಒಂದೇನೆ, ಅವರು ಒಂದೇನೆ ಅಷ್ಟೇ, ನಮಗೆಲ್ಲ ಒಂದೇ. ದೇವ್ರ ಪರಮಾತ್ಮ ಅವ್ರ ಚೆನ್ನಾಗಿತ್ತು, ಸಾಕು, ಖುಷಿಯಾಗಿತ್ತು ಸರ್. ಅವ್ರಿಗೆ ಇನ್ನಷ್ಟು ಜನ ನಿಮ್ಮ ತರ ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆಯಲ್ಲಿ, ದೇಶದಲ್ಲಿ ಯಾರ್ಯಾರು ಇದಾರೆ ಅವರೆಲ್ಲ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಬಂದಾಗಿಂದ ನಮಗೆ ಬಹಳ ಒಳ್ಳೇದಾಗಿದೆ ಸರ್. ಅಂತವರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಂದಾನೇ ನಮಗೆ ಕಾಲು ಉಳಿದಿರೋದು, ಇವಾಗ ಪ್ರೋತ್ಸಾಹ ಕೊಡಬೇಕು, ಅವರಿಂದಾನೇ ನಮ್ಗೆ ಎಲ್ಲ ಇದಾಗಿರೋದು. ಚೆನ್ನಾಗಿದೆ, ಒಳ್ಳೇದಾಗಲಿ. ಬರ್ಲಿ ಒಬ್ಬೊಬ್ಬರೇ ಬರ್ರಿ. ಬನ್ನಿ ಸರ್, ನಾನು ಬ್ಯಾಂಡೇಜ್ ಮಾಡ್ತಾ ಇರ್ತೀನಿ. ಮಾಡಿ ನೀವು ಮಾಡ್ತಾ ಇರಪ್ಪ, ನಾವು ವಿಡಿಯೋ ಮಾಡ್ತೀನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಭೋಗೇಶ್ ಅಂತ. ಹಾಂ ಹಾಂ, ನಾನು ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೆ. ಹೈಸ್ಕೂಲ್ ಟೀಚರ್, ನಮಸ್ತೆ ಸರ್. ಗುರುಗಳು. ನಾನು ತೋಟದಲ್ಲಿ ಹಾಂ ಕೆಲಸ ಮಾಡುವಾಗ ಏನೋ ತುಳಿದೆ, ನನಗೇನಂತ ಗೊತ್ತಾಗಲಿಲ್ಲ ಅದು. ಅವಾಗ ಹಾಸ್ಪಿಟ್ಲಿಗೆ ಹೋದೆ. ಇಷ್ಟು ಭೀಕರವಾಗಿತ್ತು, ಇಷ್ಟು ಭೀಕರವಾಗಿ ಸ್ವಲ್ಪ ಆಗಿದ್ದು ಈ ತರ ಮಾಡಿದ್ರು. ಇಡೀ ಬೆಳ್ಳು ಕಟ್ಟಾಗೋದು, ಸ್ವಲ್ಪ ಅದ್ರಾಗ ಇತ್ತು ಬೆಳ್ಳು ಕಟ್ಟಾಗೋದು. ಸುಮಾರು ಒಂದು 50,000 ಖರ್ಚು ಮಾಡಿದೆ ಇಷ್ಟಕ್ಕೆ. ಎಲ್ಲಿ ಕ್ಲಿಯರ್ ಆಗಲಿಲ್ಲ. ಹಂಗಾಗಿ ನಮ್ಮೂರವರು ಇಲ್ಲ ಸ್ವಲ್ಪ ಬಂದು ಹೋಗಿದ್ರು. ಅವ್ರು ನಮ್ಗೆ ಹೇಳಿದ್ರು, ನೀವು ನಂತರ ಬಿಡ್ತಾರ 4 ಸರಿ ನಮ್ಮದು 4 ಸರಿ ಬಂದಕ್ಕೆ ಅದು ಕ್ಲೀನ್ ಆಯ್ತು. ಇಲ್ಲಕಬಿಟ್ಟೆ ನನಗೆ ಯಾರೇ ಗ್ಯಾಂಗ್ರೀನ್ ಆತಂದ್ರೆ ನಾನು ಇವ್ರ ಹತ್ರ ಕಳಿಸ್ತೀನಿ. ಮಂಜುನಾಥ್ ಆರಾಧ್ಯ ಅಂದ್ರೆ ಧರ್ಮಸ್ಥಳದ ಮಂಜುನಾಥ್. ಅದಾದ್ಮೇಲೆ ಅವ್ರ ಪೇಷಂಟ್ ಎಲ್ಲ ಏನಿಲ್ಲ ಅಂದ್ರೂ ಅವ್ರ ಕಡೆಯಿಂದಾನೆ ಅವ್ರು ಕಳ್ಸಿರೋ ಒಂದು 10-15 ಜನ ಬಂದಿದ್ದಾರೆ. ಈಗ ತೋರಿಸಿ, ಬನ್ನಿ. ಈಗ ನೋಡಿ
ಸಂಪೂರ್ಣ ವಾಸಿ ಆಗಿದೆ. ಹಳೆ ಕೊಡಿ ಸರ್, ಅಲ್ಲೇ ಹಳೆಯದು ಮತ್ತೆ ಹೊಸದು ಎರಡು ನೋಡಿ. ನೋಡಿ ಈಗ ಮುಂಚೆ ರೀತಿಯ ಇದ್ದಿದ್ದು ಸಮಸ್ಯೆ ಸೊ ಈ ತರ ಇತ್ತು. ಈಗ ನೋಡಿ ಇಲ್ಲಿ ತೋರಿಸ್ತಾರೆ ಇಲ್ಲಿ. ಸೊ ನೋಡಿ ಇವಾಗ ಫುಲ್ಲು ಕಂಪ್ಲೀಟ್ ಆಗಿ ವಾಸಿ ಆಗಿದೆ. ಇನ್ನೇನು ಬೆರಳೆ ಕಟ್ಟಾಗಬೇಕು ಅನ್ನೋ ಲೆವೆಲ್ ನೋಡಿ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಅಮೂಲ್ಯ ರತ್ನಗಳು ಮಂಜುನಾಥ ಆರಾಧ್ಯರ ರೀತಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನೋಡ್ರಿ ಅವ್ರು ಹಾಸನದಿಂದ ಬಂದ್ರು. ಹಾಸನದಿಂದ. ನಮಸ್ತೆ ಅಮ್ಮ. ನಮಸ್ತೆ. ಸರ್ ಇದು ನೋಡಿ, ಇದೊಂಥರ ಈ ಬೀಡಿ ಸಿಗರೇಟ್ ಸೇದಿ ಹೇಳಿದ್ದೀನಿ ಇವಾಗ ನಿಲ್ಸಿದ್ದೀನಿ. ಹಾಂ ಬೀಡಿ ಬೇಜಾರಾಗಬೇಡ ಹೇಳ್ತೀನಿ. ಬೀಡಿ ಸೇದಿ ಈ ಥರ ಏನಾಗುತ್ತೆ ಅಂದರೆ ಕಾಲಿನ ನರಗಳೆಲ್ಲ ಎಪ್ಪುಗಟ್ಟಿಬಿಟ್ಟು ಈ ಕಪ್ಪುಗಾಗ್ಬಿಡ್ತಾರೆ ಸರ್. ಇದು ಫಸ್ಟ್ ಬೆರಳು ಹೋಗುತ್ತೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಈಗ ಇದು ಉಳ್ಕಂತು. ಎಲ್ಲ ವೈದ್ಯರು ಹೇಳ್ತಾರೆ ಬೀಡಿ ಸಿಗರೇಟ್ ಬಿಡಿ, ತಂಬಾಕು ಬಿಡಿ, ಇವೆಲ್ಲ ವ್ಯಸನಗಳನ್ನ ಬಿಡಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ, ಆನಂದದಲ್ಲಿರಿ ಎಲ್ಲ ಹೇಳ್ತಾರೆ. ಮನಸ್ಸನ್ನು ಆರಾಮಾಗಿ ಇಟ್ಕೊಳ್ಳಿ ಅಂತೇಳಿ. ನಮ್ಮ ಜನ ಇರೋದಿಲ್ಲ, ಆ ಚಟಗಳು ಬಿಡೋದಿಲ್ಲ, ಈ ಸಮಸ್ಯೆಗಳು ತಗೊಂತಾರೆ. ಕಪ್ಪು ಬೀಡಿ ಸಿಗರೇಟ್ ಸೇದೋದ್ರಿಂದ ಕಪ್ಪುಗಾಗ್ಬಿಡ್ತಾರೆ ಸರ್ ಬೆರಳುಗಳು. ರಕ್ತ ಕಡಿಮೆ ಆಯ್ತು ಅಂದ್ರೆ ಕಾಲು ಬೆರಳುಗಳೆಲ್ಲ ಕಪ್ಪುಗಾಗ್ಬಿಡ್ತವೆ. ಬಂದ ತಕ್ಷಣ ನಾನು ಹೇಳಿದ ತಕ್ಷಣ ನಿಲ್ಸಿದ್ದಾರೆ. ಆಮೇಲೆ ರಿಸಲ್ಟ್ ಬರ್ತಾ ಇದೆ. ಈ ಬೆರಳು ಇದು ಹಾಸ್ಪಿಟಲ್ ತೆಗೆದಿದ್ರು. ಹಾಸ್ಪಿಟಲ್ 2 ಬೆರಳು ತೆಗ್ದಿದ್ದಾರೆ. ಅದಾದ್ಮೇಲೆ ಇದನ್ನು ತೆಗೆದಿದ್ರು. ಇದು ಕಪ್ಪುಗಾಗಿತ್ತು, ಇದು ನಿಂತೋಯ್ತು. ಅಲ್ಲಿ ಬೆರಳು ಉಳ್ಕೊಂತು. ಸ್ಟಾರ್ಟಿಂಗಲ್ಲೇ ಬಂದ್ರೆ ನಿಮ್ಮ ಹತ್ರ ಬೆರಳು ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಸ್ಟಾರ್ಟಿಂಗ್ ನೋಡಿ ಸರ್, ಬೇಗ ಬರ್ಬೇಕು. ಬೇಗ ಬಂತು ಅಂದ್ರೆ ಲೋ ಪ್ರೈಸ್. ಬಡವರು ಡಾಕ್ಟರ್ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಖುಷಿ ಅಲ್ಲ ಅವರು ನೋಡಿ. ಈಗ ನಾವೇ ಇಲ್ಲಿ ಪೇಷಂಟ್ ಬಂದವರೇ ಒಂದು ಸಮಸ್ಯೆ ನೋಡೋಷ್ಟರಲ್ಲಿ ಸ್ವಲ್ಪ ದೂರ ಸರಿಯಾದಂತ ಪರಿಸ್ಥಿತಿ ಆಗುತ್ತೆ. ಆದ್ರೆ ಅವರು ಏನೇ ಏನೇ ಇದಿಲ್ಲದೆ ಅದನ್ನ ಇಲ್ಲ ಮುಟ್ಟಕ್ಕೆ ಭೇದ ಭಾವ ಇಲ್ಲದೆ ಇಲ್ಲಿ ಅವ್ರು ನೋಡ್ತಾ ಇದೀವಲ್ವ ನಾವು ಕಣ್ಣಾರ. ಹೌದು, ಜೀವನದಲ್ಲಿ ಒಂದು ಆಶಾಭಾವನೆ ಕಳ್ಕೊಂಡಿರ್ತಾರೆ. ಇಲ್ಲಿ ಬಂದಾಗೆಲ್ಲ ಒಂದ್ ಕಡೆ ಮೊಳಕೆ ಹೊಡಿತದೆ. ನನ್ಗೂ ನನ್ನ ಕಾಲು ಉಳಿಸ್ಕೋಬಹುದು ನೋಡ್ರಿ. ಒಂಚೂರು ವೀಕ್ಷಕರಿಗೆ ಹೇಳ್ತೀನಿ, ನಿಮಗೆ ಸ್ವಲ್ಪ ಈ ಎಕ್ಸ್ಪೆಷಲಿ ಶುಗರ್ ಇರೋರು ನಿಮಗೆ ಸ್ವಲ್ಪ ಗಾಯ ಆದ್ರೆ ತಾನೆ ಇವ್ರ ನಂಬರ್ ಎಲ್ಲ ಕೊಡ್ತಾರೆ ಮೀಡಿಯಾದವರು. ದಯವಿಟ್ಟು ನೀವು ಬರ್ರಿ. ನೀವೇನು ದುರ್ಗದಾಗ ಹುಡುಕಂತ ಅವಶ್ಯಕತೆನೇ ಇಲ್ಲ. ಯಾರನ್ನ ಕೇಳಿ ಚೇಳ್ಗುಟ್ಟಕ್ಕೆ ಬಂದು ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಈಗ ವೀಕ್ಷಕರಿಗೆ ಇನ್ನೊಂದು, ಯಾರು ದುರ್ಗದ ಆಸುಪಾಸು ಇದ್ದೀರಾ ಅವ್ರಿಗೆ ಇಲ್ಲೇ ಬರ್ಬೋದು. ಅವ್ರೀಗ ಬೆಂಗಳೂರಲ್ಲೂ ಸಿಗೋ ವ್ಯವಸ್ಥೆ ಆಗಿದೆ. ಎಲ್ಲಿ ಸಿಗ್ತೀರಾ ಸರ್ ನೀವು? ಸರ್ ನಮಸ್ಕಾರ. ನಾನು ಚಿತ್ರದುರ್ಗದಲ್ಲಿ ದಿನ ಬೆಳಗ್ಗೆ 7ರಿಂದ 10 ಗಂಟೆ, ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 3ರಿಂದ ಸಾಯಂಕಾಲ 5 ಗಂಟೆವರೆಗೂ ಚಿತ್ರದುರ್ಗದಲ್ಲಿ ನೆಹರು ನಗರ ಕೊಯ್ನೂರು ಆಟೋ ಸ್ಟ್ಯಾಂಡು ಇಲ್ಲಿ ನಾನು ದಿನ ಸಿಗ್ತೀನಿ. ಆಮೇಲೆ ವಾರಕ್ಕೆ ಒಂದಿನ ಕೆಲವೊಬ್ಬರಿಗೆ ಈಗ ಬೆಡ್ ಪೇಷಂಟ್ ಆಗಿರ್ತಾರೆ. ಆಮೇಲೆ ದೂರಕ್ಕೆ ಬರೋದಕ್ಕಾಗೋದಿಲ್ಲ, ಸ್ಮೆಲ್ ಬರ್ತಾ ಇರುತ್ತೆ, ಕಾರಲ್ಲಿ ಕುಂದಿಸ್ಕೊಂಡು ಬರೋಕ್ಕಾಗಲ್ಲ ಅವ್ರನ್ನೆಲ್ಲ. ಆಮೇಲೆ ಬಸ್ಸಲ್ಲೆಲ್ಲ ಬರೋದಕ್ಕೆ ತೊಂದರೆ ಆಗುತ್ತೆ, ಯಾಕಂದರೆ ಸ್ಮೆಲ್ ಇರೋದ್ರಿಂದ. ಅದರಿಂದ ನಾವು ವಾರಕ್ಕೆ ಒಂದ್ಸತಿ ಬೆಂಗಳೂರಲ್ಲಿ ಆಯುರ್ಲೋಕ ಆಯುರ್ವೇದಿಕ್ ಸೆಂಟರ್, ರಾಜರಾಜೇಶ್ವರಿ ನಗರ, ಅಲ್ಲಿ ನಾವು ಪ್ರತಿ ವಾರ ಬೆಳಗ್ಗೆ 6ರಿಂದ ಸ್ಟಾರ್ಟ್ ಕರೆ ಮಾಡಿದ್ರೆ ಲೊಕೇಶನ್ ಕಳಿಸ್ತೀವಿ. ಆರ್ ನಗರ ಆಯುರ್ಲೋಕ ವಾರಕ್ಕೆ ಒಮ್ಮೆ ಅಲ್ಲಿ ಭೇಟಿ. ವಾರಕ್ಕೆ ಒಮ್ಮೆ ಅಲ್ಲಿ ಬರ್ತೀವಿ. ಯಾರ್ಯಾರಿಗೆ ಇಷ್ಟು ದೂರ ಬರ್ಲಿಕ್ಕೆ ಆಗೋದಿಲ್ಲ, ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ, ಸುಮಾರು ಈಗ 1.5 ಕೋಟಿ ಜನಸಂಖ್ಯೆ. ಆಮೇಲೆ ಯಾಕೆ ಅಂದ್ರೆ ನಾನು ಇಷ್ಟು ದಿನ ಇಲ್ಲೇ ಮಾಡ್ತಿದ್ದೆ ನೋಡಿ, ಕೆಲವೊಬ್ಬರೆಲ್ಲ ಬಂದು ಅಲ್ಲಿಂದ ಬಂದು ಕಾಯ್ತಾರೆ, ಬೆಂಗಳೂರಿಂದ ಅಲ್ಲಿಂದ. ಈಗ ಬೇರೆ ಪೇಷಂಟ್ಗೂ ನಮ್ಮ ಪೇಷಂಟ್ಗೂ ಮೈಸೂರು, ಬೆಂಗಳೂರು, ಕೋಲಾರ, ಹೊಸಕೋಟೆ ಆ ಭಾಗದಲ್ಲೆಲ್ಲ ಜನಕ್ಕೆ ನೀವು ಅಲ್ಲೇ ಸಿಗೋದ್ರಿಂದ ಅವ್ರಿಗೂ ಒಂದು ಅವರೇ ಕೇಳ್ಕೊಂತ ಇದ್ದಾರೆ. ಅವ್ರು ಪೇಷಂಟ್ಗಳು ಕೇಳೋದ್ರಿಂದ ನಾವು ಆ ವ್ಯವಸ್ಥೆ ನಮ್ಮ ಸ್ನೇಹಿತರೊಬ್ರು ಮಾಡಿದ್ದಾರೆ. ಅವ್ರ ಕಡೆಯಿಂದ ನಾವು ಅಲ್ಲಿಗೆ ಹೋಗುವಂತ ಅವಕಾಶ ನಮಗೆ ಸಿಕ್ಕಿದೆ. ಸ್ನೇಹಿತರೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಪೇಷಂಟ್ ಎಲ್ಲ ಹೇಳೋದೇ ನಮಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು, ನಮಗೂ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ ಇಲ್ಲಿಗೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಈ ಥರ ಎಂಥ ಗಾಯದ ಸಮಸ್ಯೆ ಇದ್ರು ಇಲ್ಲಿ ಚಿತ್ರದುರ್ಗ ಬರ್ಬೋದು, ಆಯುರ್ಲೋಕಲ್ ಸೆಂಟರ್ಗೆ ಹೋಗ್ಬೋದು. ಬೇರೆ ಯಾವುದೇ ಸಮಸ್ಯೆ ಇದ್ರು ನಿಮಗೆ ಮಾಗಡಿ ರೋಡು, ಸುಂಕದಕಟ್ಟೆ, ಹರೀಶ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟ್ರಲ್ಲಿ ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ಸಿಗ್ತದೆ. ಆಯುರ್ವೇದಿಕ್ ಚಿಕಿತ್ಸೆಗಳು ಅಲ್ಲಿ ಡಾಕ್ಟರ್ಸು ಇದ್ದಾರೆ. ನಿಮಗೆಲ್ಲೂ ಪರಿಪೂರ್ಣವಾಗಿ ಸಿಗುತ್ತೆ. ಎಲ್ಲೂ ಆಗಲ್ಲ ಅಂದಿದ್ದು ಅಲ್ಲಿ ವಾಸಿ ಆಗೋ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೋದು. ಇವ್ರಿಗೆ ಚಿಕ್ಕ ಏಜಲ್ಲಿ ಏನಾಗಿತ್ತು? ಇವರಿಗೆ
ಏನಾಗಿತ್ತಪ್ಪ ನಿಂಗೆ? ನನಗೆ ರೈಲ್ವೆ ಸ್ಟೇಷನಲ್ಲಿ ಹಳ್ಳಿ ತಗಲಿ ಕಬ್ಬಿಣದ್ದು ಇದಾಗುತ್ತಾ? ಈ ಕಾಲು ಕೆಳಗಿಳಿಸ್ಬೇಕು. ಕಾಲು ಕಲಗಿಸ್ಬೋದು. ಯಾವಾಗ ಆಗಿದೆ ನಿಮಗೆ? ನಿಮಗೊಂದು ತಿಂಗಳಾಯ್ತು. ಶಕ್ಸ್ಬೇಕು. ಸೀದಾ ಮಾಡಿ. ಬೇರೆ ಕಡೆ ತೋರಿಸಿದ್ರೆ ಫಸ್ಟು? ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿ ನೋವೆಲ್ಲ ಬಾವೆಲ್ಲ ಇದಾಯಿತು, ಗಾಯ ಮಾಡಿಲ್ಲ. ಗಾಯ ಕಮ್ಮಿ ಆಗಿರಲಿಲ್ಲ. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತಪ್ಪ? ಇಲ್ಲಿ ಬಂದು 1 ವಾರ ಆಯಿತು. 1 ವಾರ. 1 ವಾರದಲ್ಲಿ ಏನು ಅನಿಸ್ತಾ ಇದೆಯಪ್ಪ ನಿಮಗೆ? ನನಗೆ ವಾಸಿ ಆಗ್ತದೆ. ಹಾಂ. ಇಷ್ಟು ದೊಡ್ಡ ಗಾಯ ಆಗಿತ್ತಾ? ಇಲ್ಲಾಗಿತ್ತು, ಬಾವು ಬಂದಿತ್ತಂತ ಇಲ್ಲಿ ಓಪನ್ ಮಾಡಿದ್ದು. ಈಗ ವಾಸಿ ಆಗ್ತಿದೆ, 1 ವಾರದಲ್ಲೇ ಕಮ್ಮಿ ಆಗ್ತದೆ. ಸರ್ ಇಲ್ಲಿ ಫಸ್ಟ್ ಬಂದಾಗ ಇದೆಲ್ಲ ಕರ್ರಗಾಗಿತ್ತು ನನಗೆ. ಈಗ ಒಂದ್ ಕಡೆ ಎಲ್ಲ ಕೆಂಪು ಆಗ್ತಾ ಬರ್ತಾ ಇದೆ ನೋಡ್ರಿ. ಗಾಯಗಳು ಈ ತರ ಕೆಂಪು ಆಯ್ತು ಅಂದ್ರೆ ವಾಸಿ ಆಗ್ತದೆ ಅಂತ. ಇದು ಕಡಿಮೆ ಆಗುತ್ತೆ ಸರ್. ಇದೇನಾಯ್ತು ಅಂದ್ರೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿದೆ, ಮಾಂಸ ಕಂಡೆಲ್ಲ ಕೊಳ್ತಿದೆ. ನಮ್ಮ ಔಷಧಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದು 15 ದಿವಸ ತಿಂಗಳಲ್ಲಿ ಈ ತರ ಏನು ಕಪ್ಪು ಕೊಳ್ತಿದ್ರು ಆ ಗಾಯಗಳು ನೋಡ್ಬೇಕು. ಅವರ ಅಭ್ಯಾಸ ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು. ಏನು ಅಭ್ಯಾಸ ಇಲ್ದಿರೋ ವ್ಯಸನಗಳನ್ನ ಮೊದಲು ಬಿಡಬೇಕು ಸರ್. ಈಗ ಅವರು 20 ವರ್ಷ 30 ವರ್ಷ ಬೀಡಿ ಸಿಗರೇಟ್ ಇವನ್ನೆಲ್ಲ ಸೇದ್ಬಿಟ್ಟು ಗಾಯಗಳು ಮಾಡ್ಕೊಂಡು ನಮ್ಗೆ ವಾಸಿ ಮಾಡ್ಕೊಡ್ರಿ ಅಂದ್ರೆ ಹೆಂಗಾಗುತ್ತೆ? ನರಗಳೆಲ್ಲ ಬ್ಲಾಕ್ ಆಗಿರ್ತವೆ ಒಳಗಡೆ. ಅವು ಬ್ಲಡ್ ಸರ್ಕ್ಯುಲೇಷನ್ ಆಗಂಗೆ ಮಾಡ್ಕೊಬೇಕು. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ತೊಂದರೆ. ನಾವು ಹೇಳ್ದಂಗೆ ಕೇಳಿದ್ರೆ ಒಳ್ಳೇದು. ಅಂದ್ರೆ ತೊಂದರೆ ಅಂದ್ರೆ ಹೇಳ್ದಂಗೆ ಕೇಳಬೇಕು, ಬಿಡೋದಿಲ್ಲ ಸರ್. ಎಷ್ಟು ಹೇಳಿದ್ರು ಬಿಡೋದಿಲ್ಲ. ಈ ಮೂಲಕ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಕೇಳ್ಕೊತೀವಿ. ಆಮೇಲೆ ಇದೇ ರೀತಿ ಸುಮಾರು ಪಾರಂಪರಿಕ ವೈದ್ಯರು ನಮ್ಮ ಸ್ನೇಹಿತರಿದೆ, ನಮ್ಮದು ತಂಡನೇ ಇದೆ. ಭಾಳಷ್ಟು ಅದ್ಭುತವಾದ ವೈದ್ಯರಿದ್ದಾರೆ, ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು. ನಿಮ್ಮಲ್ಲಿ ಈಗ ಕೆಲವರು ಬಲ್ತಿರತಕ್ಕಂಥ ಶಕ್ತಿಗಳು ಬಂದು ನಿಮಗೆ ನಿಮ್ಮನ್ನು ಜಗತ್ತಿಗೆ ತಲುಪಿಸ್ತೀವಿ, ಅದು ಮಾಡ್ತೀವಿ, ನಿಮ್ಮಿದ್ದೆ ನಮ್ಗೆ ಹೇಳ್ಕೊಡಿ ಅಂತೇಳಿ ಕದಿಯೋ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರ್ಯಾರು ಪಾರಂಪರಿಕ ವೈದ್ಯರಿದ್ದೀರ, ನಾಟಿ ವೈದ್ಯರಿದ್ದೀರ, ನಿಮ್ಮಿದ್ದೆ ನಿಮ್ಮ ಕುಟುಂಬಕ್ಕೆ ಕಳಿಸ್ಕೊಡಿ, ನಿಮ್ಮ ಶಿಷ್ಯರು ಕಳಿಸ್ಕೊಡಿ. ನಮಗೆಲ್ಲ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಬಂದು ಕೇಳ್ತಾರಲ್ವ, ನಿಮ್ಮದು ನಮ್ಗೆ ಕಳಿಸ್ಕೊಡಿ, ನೀವೇನೇನು ಹಾಕ್ತೀರ ಔಷಧಿ, ಯಾವ ರೀತಿ ಮಾಡ್ತೀರಾ, ಅದನ್ನೆಲ್ಲ ಕಳಿಸ್ಕೊಡಿ ಅಂತೇಳಿ ಎಲ್ಲ ಕದಿಯೋ ಕೆಲಸ ಮಾಡ್ತಾಯಿದ್ರು ವಿದ್ಯೆಗಳನ್ನ. ದಯವಿಟ್ಟು ಬಂದು ಶಿಷ್ಯರಾಗಿ ಸೇರಿ ಅವ್ರ ಸೇವೆ ಮಾಡಿ ಅವ್ರ ಹತ್ರ ಕಲೀರಿ, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕಲೀರಿ. ಅದು ಬಿಟ್ಟು ಬಂದು ಅವ್ರ ವಿದ್ಯೆಗಳನ್ನ ಕದಿಯೋ ಕೆಲಸ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸುಮಾರು ಜನ ಈಗ ನಕಲಿ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಅರಿವಿರಲ್ಲ, ಎಲ್ಲ ಗುರುಗಳಾಗ್ಬಿಡ್ತಾರೆ. ಗುರುಗಳಾಗಿ ಈ ರೀತಿ ವಿದ್ಯೆಗಳನ್ನ ಕದಿಯೋ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರೇ ಪಾರಂಪರಿಕ ವೈದ್ಯಗಳು ಈ ವಿಡಿಯೋ ನೋಡ್ತೀರಾ, ನೀವು ದಯವಿಟ್ಟು ನಿಮ್ಮಿದ್ದೇನ ನಿಮ್ಮ ಕುಟುಂಬಸ್ಥರಿಗೆ ಪಾರಂಪರಿಕವಾಗಿ ಏನು ಬಂದಿದೆ ಅವ್ರಿಗೆ ಕಳಿಸ್ಕೊಡಿ. ಹಾಗೆ ನಿಮ್ಮ ಶಿಷ್ಯರು ಇರುತ್ತೆ, ನಿಮ್ಮ ಹತ್ರ ಶಿಷ್ಯರಿಗೆ ಸೇರಿಕೊಂಡು ನಿಮ್ಮ ಹತ್ರ ಅದನ್ನು ಕಲಿಯೋದಕ್ಕೋಸ್ಕರ ಒಂದಷ್ಟು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಜೀವನ ನಿಮ್ಮ ಜೊತೆಲಿ ಮುಡುಪಾಗಿಡ್ತಾರೆ. ಅಂಥವ್ರಿಗೆ ಕಲಿಸಿ ಮತ್ತೆ ಬಂದು ನಾನು ನಿಮ್ಮನ್ನು ಉದ್ಧಾರ ಮಾಡ್ತೀನಿ, ನಿಮ್ಮನ್ನು ಅಲ್ಲಿ ಮಾಡ್ತೀನಿ, ನಿಮ್ಮನ್ನು ಅಮೆರಿಕಲ್ಲಿ ಫೇಮಸ್ ಮಾಡ್ತೀನಿ, ದುಬೈಯಲ್ಲಿ ಫೇಮಸ್ ಮಾಡ್ತೀನಿ ಅನ್ನೋ ಈ ನಕಲಿ ಗುರುಗಳಿಗೆ ದಯವಿಟ್ಟು ನಿಮ್ಮ ವಿದ್ಯೆನ ಕೊಡೋಕೆ ಹೋಗಬೇಡಿ. ನಿಮ್ಮ ವಿದ್ಯೆನ ವ್ಯಾಪಾರೀಕರಣ ಮಾಡಿ ಅದನ್ನು ದುಡ್ಡು ಮಾಡೋಕ್ಕೆ ನೋಡ್ತಾರೆ. ದುಡ್ಡೇ ಪ್ರಪಂಚ ಆಗ್ಬಿಟ್ಟಿದೆ. ದಯವಿಟ್ಟು ನೋಡಿ, ಕಡಿಮೆ ವೆಚ್ಚದಲ್ಲಿ ಈ ರೀತಿಯ ಚಿಕಿತ್ಸೆಗಳನ್ನ ಕದ್ದು ಅದನ್ನು ವಿಡಿಯೋಗಳು ಮಾಡಿ ತೋರಿಸಿ ದುಡ್ಡು ಮಾಡೋ ಕೆಲಸಕ್ಕೆ ಹೋಗ್ತಾರೆ. ದಯವಿಟ್ಟು ಯಾರು ನಿಮ್ಮ ವಿದ್ಯೆಗಳನ್ನ ಕೊಡೋಕೆ ಹೋಗಬೇಡಿ. ನೀವು ಫಸ್ಟ್ ಟೈಮ್ ಬಂದಿರೋದು? ಇಲ್ಲ ಸರ್, ನಮ್ದು ಅಲ್ಲೇ ಕ್ಲಿಯರು ಆಲ್ರೆಡಿ. ಎಷ್ಟು ತಿಂಗಳು ಮುಂಚೆ ಬಂದಿದ್ದು? ನಾವು ಅಲ್ಲೇ ಒಂದು ಸ್ವಲ್ಪ 3 ತಿಂಗಳು ಮುಂಚೆ ಬಂದಿದ್ವಿ. 3 ತಿಂಗಳು ಮುಂಚೆ ಬಂದಿದ್ದು ಫಸ್ಟಿಗೆ ನೋಡಿ ಹಿಂಗಾಯಿತು. ಇದು ಬೆಳ್ತ ತೆಗೆದಿದ್ದು ಒಂದು ಬಸವೇಶ್ವರ ಹಾಸ್ಪಿಟ್ಲಾಗೆ ಬೆಳ್ತಂತಿದ್ದ ಬಸವೇಶ್ವರ ಹಾಸ್ಪಿಟ್ಲಾಗ ತೆಗ್ಸಿದ್ವಿ. ನೋಡಿ ಈ ತರ ಆಗಿತ್ತು ಕಾಲು ಅಲ್ವಾ? ಸೊ ಈಗ ಅಲ್ಲಿ ತೋರಿಸಿ ಸರ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. 90 ಭಾಗ 100 ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ನೋಡಿ ಈಗ ಆಲ್ಮೋಸ್ಟ್ ಮುಂಚೆಗೂ ಇವಾಗ ಆಲ್ಮೋಸ್ಟ್ 99 ಭಾಗ ಏನೂ ಇಲ್ಲ. ನೋಡಿ ಇದು ನೋಡಿ ಯಜಮಾನರಿಗೆ ಭಾಳ ಇದು ನೋಡಿ. ಗಟ್ಟಿ ಇದೆ ಸರ್. ಯಾವಾಗಿಂದ ಇತ್ತು ಇದು ಗಾಯ? ಸರಿ ಇದು ಶುಗರು ಆಲೆ 4-5 ವರ್ಷದಿಂದಲೂ ಇತ್ತು. ಒಂದು ಸಾರಿ ಬೆಳ್ಳು ಲಾಸ್ಟಿಗೆ ಕರ್ಗಾಯಿಬಿಡ್ತು. ಕರ್ಗಾತು.
ಕರ್ಗಾದಟ್ಟಿಗೆ ಬಂದು ಇದ್ರಾಗ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿದರು. ಅದು ಗಾಯ ಇಲ್ಲಿ ವಾಚಾಗಲ್ಲ ಕಣಪ್ಪ, ಇದನ್ನೇ ನೀನು ಕಾದ್ಕೊಂಡಿದ್ದೆ ನೀನು ಹೋಗ್ತೀಯ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಪರಿಚಯ ಮಾಡ್ಕೊಂಡು ಅವರು ಇವರು ಹೇಳಿದರು. ಇಲ್ಲಿ ಬಂದು ಸೇರ್ಕೊಂಡೆ. ಇವರು ಔಷಧ ಕೊಟ್ಟರು. ಇಲ್ಲಿ ಬಂದು ಒಂದು 3-4 ತಿಂಗಳು ಆಯ್ತು ಸರ್. ಸ್ವಲ್ಪ ಆಯ್ತು ಅಂದ್ರೆ ಕಾಲನೇ ಕಟ್ ಮಾಡ್ಬಿಡ್ತಾರೆ. ಹೌದು ಸರ್. ಆಮೇಲೆ ಕಾಲ ಆಯ್ತು, ಮಂಡಿ ಆಯ್ತು, ಫುಲ್ ತೊಡೆ ಭಾಗ ಇವರಿಗೆ ಒಂದು ಮೂಳೆ ಇತ್ತು ಸರ್, ಇಷ್ಟು ಉದ್ದ ಮೂಳೆ ಹೊರಟ್ಬಿಟ್ಟಿತ್ತು. ಅದನ್ನು ಇವ್ರ ಔಷಧದಾಗೇ ಅದು ಕಡಿಗೆ ಬಂತು. ಔಷಧ ಹಾಕಿ ಕಟ್ಟಿದ್ವಿ. ಕೊಳ್ತೋಗಿದ್ದಂದ್ರೆ ಫುಲ್ ಎಲ್ಲ ಡೆಡ್ ಆಗಿದ್ದು ಮೂಳೆ ಮತ್ತೆ ಹೊರಗಡೆ ಬಂತು. ಇವರು ಸುಮಾರು ಮೂಳೆ ಇಲ್ದಿರ ಓಡಾಡಕ್ಕಾಗಲ್ಲ, ಬೆಳ್ಳೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದು ಮೂಳೆ. ಮೂಳೆ. ನಾನು ಇವ್ರನ್ನ ಹೇಳ್ತಾ ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ದೆ. ನಾವು ಅದನ್ನೆಲ್ಲ ಕಟ್ ಮಾಡಿ ತೆಗೆಯೋದು ಹೌದು ಸರ್, ಹೌದು. ಹಂಗಾಗಿ ಆ ಮೂಳೆ ಇವರು ಕೊಡೋ ಔಷಧಕ್ಕೇ ನಾವು ಅದನ್ನು ಉಪಯೋಗಿಸಿದ್ವಲ್ಲ, ಆ ಮೂಳೆ ಕಡೆಗೆ ಬಂತು. ಹಿಂಗೆ ನೆಟ್ಟಿಗೆ ಇತ್ತು ಮೂಳೆ, ಹಿಂಗೆ ಇತ್ತು, ಹಿಂಗೆ ಅದು ಕಡೆಗೆ ಬಂತು. ಇವತ್ತು 40 ಲಕ್ಷ 30 ಲಕ್ಷ ತಗೋತಾರೆ ಒಂದು ಕಾಲು ಆಪರೇಷನ್ ಮಾಡಕ್ಕೆ, ತೆಗಿಯಕ್ಕೆ ಮಾಡಕ್ಕೆ, ಮತ್ತೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಗುಣ. ಸರಿ ಸರ್, ಅದು 40 ಲಕ್ಷ ತಾಮ್ರೂ ನಾನು ಉಳ್ಕೊಂತೀನಿ. ಗ್ಯಾರಂಟಿ ಅನ್ಭವಿಸ್ಬೇಕಲ್ಲ, ಮತ್ತೆ ನೋವು ಅನುಭವಿಸ್ಬೇಕು, ಗ್ಯಾರಂಟಿ ಇಲ್ಲ. ಮತ್ತು ಇವರು ಸೂಕ್ತವಾಗಿ ಮಾಡೋದನ್ನ ಬಿಡ್ತೀವಿ, ನಾವು ಕೊಳ್ಳಿ ತಾಂಬದಕ್ಕೆ ಹೋಗ್ತೀವಿ, ನಾವು ರೈತರು. ಹಂಗಾಗಿ ಈ ಥರ ಮನೇಲಿ ನೋಡ್ಕೊಳ್ಳಲ್ಲ ಸಿಟಿ ಕಡೆ. ಹಾಂ, ಬಡವರು ಬಂದು ಸರ್, ಬಡವರು ಬಂದು ದೇವ್ರು ಸಹ ಇವರು ನಮ್ಮ ಪಾಲಿಗೆ. ಏನ್ಜಿ ಇವತ್ತು ಮನೇಲಿ ಈ ಥರ ಗಾಯಗಳಾದರೆ ಆಸ್ಪತ್ರೆಯಲ್ಲಿ ಈ ಥರ ಇತ್ತ ತೋರಿಸಿದ್ದಾರೆ. ಈ ಥರ ಸಮಸ್ಯೆ ಇದ್ದಿದ್ದು ಈಗ ಇಷ್ಟು ವಾಸಿ ಆಗ್ಬೇಕಂದ್ರೆ ಅಂದರೆ ಪೇಷಂಟೇ ಧೈರ್ಯ ಇರಬೇಕು. ನೀವು ಧೈರ್ಯ ಕೊಡ್ತೀರಲ್ಲ, ಸೋಲಂಗಿಲ್ಲ. ಸೋಲ್ ಅಂದರೆ ಧೈರ್ಯ ಕೊಡ್ತೀವಿ. ಕೇಳ್ರಿ ಯಜಮಾನ್ರನ್ನ. ಇಲ್ಲ ಮೊದಲ ಚಿಕಿತ್ಸೆ ನಿಮ್ದು ಧೈರ್ಯ. ಇನ್ನೊಂದು ಮುಖ್ಯವಾಗಿ ಸರ್, ಅಲ್ಲ ಮನೇಲಿ ಕೆಲವರು ಇದನ್ನ ಇಂಥ ನೋಡಿದ್ರೆ ಅವ್ರನ್ನ ಸಪರೇಟ್ ಹಾಕ್ಬಿಡ್ತಾರೆ ಬೇರೆ ಕಡೆ. ಇವರು ಅಷ್ಟು ನೀಟಾಗಿ ಸ್ವಂತ ತಂದೆ ತಾಯಿಗಳು ಮಾಡೋ ಅದಕ್ಕೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅವರು. ಹೌದು ಸರ್. ಪೇಷಂಟಿಗೆ ಏನಂದ್ರೆ ಮೊದಲು ಧೈರ್ಯ ಸರ್, ಚೆನ್ನಾಗಿ ಆದ್ರೆ ಹಾಗೆ ಬಿಡ್ತಾರೆ. ಮೊದಲ ಪಾಠಶಾಲೆ ತಾಯಿ ಅನ್ನಂಗೆ ಇಲ್ಲಿ ಇವರು ಧೈರ್ಯ ತುಂಬಿ ನಾವೇ ಎದುರಿಸ್ಬಿಟ್ರೆ. ಅದಕ್ಕೆ ನಮ್ಮ ಸ್ನೇಹಿತರು ಬರೀ ಚಿತ್ರದುರ್ಗ ಯಾವ್ದೋ ಒಂದು ರೋಡಲ್ಲೇ ಇರಬಾರ್ದು, ದೊಡ್ಡ ಮಟ್ಟಕ್ಕೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಬೈಲಿಗೆ ಬರ್ತಾ ಇವರು ದೊಡ್ಡ ಮಟ್ಟಕ್ಕಿದ್ರೇನೆ. ಈಗ ಎಲ್ಲ ಸಂದೇಹದರೆ ನೀವು ಅಷ್ಟೇ ವಿದ್ಯೆನ ಗೊತ್ತಾಗಲ್ಲ. ನಿಮ್ಮ ಕುಟುಂಬಕ್ಕೆ ಮುಂದುವರಿಸಿ, ಮುಂದುವರಿಸಿ. ನಮ್ಮ ಮಗ ಅದೇ ಮುಂದುವರಿಸಿ. ಇಲ್ಲೂ ಬರ್ತಾರೆ, ಗೊತ್ತಿರ್ಬೋದು ನಿಮ್ಗೆ, ನಕಲಿಗಳು ಬರ್ತಾರೆ. ಬಂದಿದ್ದಾರೆ, ಹೇಳ್ಕೊಡಿ ನಮ್ಗೆ, ಹೇಳ್ಕೊಡಿ ನಮ್ಗೆ, ನಿಮಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲದು ಬೆಳಗ್ಗೆ ನಾನು ಸಾಕಷ್ಟು ವೈದ್ಯರನ್ನ ಭೇಟಿಯಾದಾಗ ಹೇಳ್ತಾ ಇರೋದು, ಯಾರೋ ಬಂದಿದ್ರು ನೀವು ಮನೇನೋ ಮಾಡ್ತಾರಂತ. ಏನು ಮಾಡಲ್ಲ, ನೀವ್ ಹಿಂಗಿರ್ಬೇಡ್ರಿ, ನೀವ್ ಈ ತರ ಮಾಡ್ಬೇಡ್ರಿ, ಹೈಟೆಕ್ ಹೋದ್ರೆ ಇಂಥವ್ರು ಹೋಗಕ್ಕಾಗಲ್ಲ. ಹೌದು, ಬಡವ್ರು ಹೋಗಕ್ಕಾಗಲ್ಲ, ಆಗಲ್ಲ. ಲಕ್ಷಾಂತರ ರೂಪಾಯಿ ತಗೊಳ್ಬೇಕಾಗತ್ತೆ, ದೊಡ್ಡ ಮಾಫಿ ಮಾಡ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಹೇಳಿ ಕಳಿಸಿದ್ವಿ. ಅಲ್ಲ, ಈಗ ನಾನು ವಿಡಿಯೋದಲ್ಲಿ ಹೇಳಿದೆ, ಆಲ್ರೆಡಿ ಮಂಜುನಾಥ್ ಸರ್ ಅವ್ರನ್ನೇ ಭೇಟಿ ಆಗಿದ್ದಾರೆ ಅಂತ. ಹೌದಾ? ತೋರಿಸ್ತಾರ ಚೂರು ಕಾಲು ತೋರಿಸಿ ಅವ್ರಿಗೆ. ಎಲ್ಲ ಕ್ಲಿಯರ್ ಆಗಿದೆಯಾ? ಯಾವಾಗ ಬಂದಿದ್ದೀವಿ ನೀವು? ಎಷ್ಟು ದಿವಸ ಆಯ್ತು ನಿಮಗೆ? ನಮ್ದು 2 ತಿಂಗಳು ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಯ್ತು. ಇಲ್ಲಿ ಬಂದ್ಮೇಲೆ ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿ ಎಲ್ಲ 10 ಸಾವಿರ ಖರ್ಚು ಮಾಡಿ ಇಲ್ಲಿ ಅಲ್ಲಿ ಹೋಗಿ ಕಳ್ಕೊಂಡಿದ್ರೆ. ಎಷ್ಟು ತಿಂಗಳು ಮುಂಚೆ ತೋರಿಸಿದ ಹಾಸ್ಪಿಟಲ್ ಅಲ್ಲಿ? 5 ತಿಂಗಳು ಮುಂಚೆ ವಾಸಿ ಆಗಿರ್ಲಿಲ್ಲ. ಇಲ್ಲಿ ಬಂದು 1 ತಿಂಗಳಿಗೆ ಸ್ವಲ್ಪ ಬದಲಾವಣೆ ಕಾಣ್ತಾ. 2 ತಿಂಗಳು ಕ್ಲಿಯರ್ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಕೊಡ್ರ ಯಜಮಾನ್ರ ಜಾಸ್ತಿ ಐತಿ. ಇಲ್ಲಿ ಬಂದ್ಮೇಲೆ ಪರವಾಗಿಲ್ವಾ? ಪರವಾಗಿಲ್ಲ, ಕಮ್ಮಿ ಆಗಿದೆ. ದೂರದಿಂದೆಲ್ಲ ಬಂದಿದ್ದಾರೆ ಇಲ್ಲ ಅವರು ಎಷ್ಟು ದಿವಸದಿಂದ ಇದು ಸಾಲ ಒಂದು 8-10 ವರ್ಷ ಆಯ್ತು ಸರ್. ಒಂದು 8 ವರ್ಷ ಆಯ್ತು. 8 ವರ್ಷ ಸರ್. ಮುಂಚೆ ಎಲ್ಲಿ ತೋರಿಸ್ತಾ ಇದ್ರಿ ನೀವು? ಸರ್ ಆಸ್ಪತ್ರೆಗೆ ಹಿಂಗೆ ತೋರಿಸ. ಹ್ಞೂ ಸರ್. ವಾಸಿ ಆಗಲಿಲ್ಲ? ಇಲ್ಲ ಸರ್. ಈಗ ಇಲ್ಲಿ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹ್ಞೂ ಸರ್. ಕಮ್ಮಿ ಹ್ಞೂ ಸರ್, ಕಮ್ಮಿ ಆಗಿದೆ. ಭರೋಸೆ ಬಂದಿದೆಯಾ? ಹ್ಞೂ ಸರ್, ಓಕೆ ಸರ್.
ಮಂಜುನಾಥ್ ಸರ್ ಬಗ್ಗೆ ಏನು ಹೇಳ್ತೀರಾ ಈಗ? ಸರ್ ದೇವ್ರು ಸರ್ ದೇವ್ರು ಸರ್ ದೊಡ್ಡ ಮಾತು. ಭಗವಂತ ಇದ್ದಾನೆ. ಭಗವಂತ ಸರ್ ಫಸ್ಟ್ ನೀವು ಬಂದಾಗ ಅಲ್ಲ, ಯಾವುದೇ ದೇವರು ಡೈರೆಕ್ಟಾಗಿ ಬಂದು ನಿಮ್ಗೆ ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಇನ್ನೊಬ್ರು ಮುಖಾಂತರ ಬರಬೇಕಂದ್ರೆ. ಹಾಗಾಗಿ ಮಂಜುನಾಥ್ ಆರಾಧ್ಯರವರು ತಮ್ಮೆಲ್ಲರಿಗೂ ಒಂದು ರೀತಿ ದೇವ್ರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ದೇವ್ರು ಸರ್. ಒಂದು ನಿಮಿಷ ಔಷಧಿ ನಮಸ್ತೆ ನಮಸ್ತೆ. ಎರಡೇ ನಿಮಿಷ. ಇದು ನಿಮ್ಮ ಇದು ಇಂಟರ್ನಲ್ ಮೆಡಿಸಿನ್ ಏನೂ ಇಲ್ಲ ತಗೊಳ್ಳುವಂಥದ್ದು, ಅಲ್ಲಿ ಇದು ಮೇಲ್ಗಡೆ ಅಪ್ಲೈ ಮಾಡೋದು ಪಥ್ಯ ಇರಬೇಕು. ಬಾಹ್ಯ ಪಥ್ಯ. ಇಲ್ಲಿಂದ ನೋಡಿ ಒಂದು 3-4 ಜನ ಸಕಲೇಶ್ಪುರ, ಆಮೇಲೆ ಹಾಸನ, ಚಿಕ್ಕಮಂಗ್ಳೂರು ಭೇಟಿಯಾಗಿದ್ದೆ ಈಗ. ಅಲ್ಲಿಂದ ಕೆಲವೊಬ್ರು ಡಾಕ್ಟರ್ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಲೋಪತಿ ಡಾಕ್ಟರ್ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. BMS ಡಾಕ್ಟರ್ ಕಳಿಸ್ಕೊಡ್ತಾರೆ. BMS ಡಾಕ್ಟರ್ ಅಲೋಪತಿ ಡಾಕ್ಟರ್ ಕಳಿಸ್ತಾರೆ. ಡಾಕ್ಟರ್ ಅಂತ ಹೇಳಿದ್ದಾರೆ. ಇವ್ರು ಬಂದ್ ಪೇಷಂಟ್ ಹೇಳೋದು ಡಾಕ್ಟರ್ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ಡಾಕ್ಟರ್ ಕಳಿಸ್ಕೊಟ್ರು ಅಂತ ಬಂದಿದ್ದಾರೆ. ಅಂದ್ರೆ ನೀವು ಅವ್ರಿಗೆಲ್ಲೋ ಮಾಹಿತಿ ಹೋಗಿದ್ದು. ಅವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರ ಪೇಷಂಟು ಇಲ್ಲಿ ಬಂದು ವಾಸಿಯಾಗಿ ಹೋಗಿ ಅಲ್ಲಿ ಹೇಳಿರ್ತಾರಲ್ಲ, ಅವರು ನಮ್ಮ ನಂಬರ್ ತಗೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ ಸರ್. ವೆರಿ ಗುಡ್. ಅಂದ್ರೆ ಅವರು ಒಳ್ಳೆಯದಾಗಲಿ ಬೇಕು, ಬೇಕು, ಎಲ್ಲಾನು ಬೇಕು. ಅವ್ರ ಕಡೆಯಿಂದ ಬಂದಿದ್ದಾರೆ. ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಷಾಯ ಅವ್ರು ಹೇಳಿ ಕಳಿಸ್ತಾರೆ. ಅವ್ರ ಹತ್ರ ಆಯಿಂಟ್ಮೆಂಟ್ ತೊಗೊಂಬನ್ನಿ, ತೋರಿಸ್ಕೊಂಬನ್ನಿ, ಇಂಗ್ಲೀಷ್ ಮೆಡಿಸಿನ್ ನಾವು ಕೊಡ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ಡಾಕ್ಟ್ರೇ ಹೇಳಿ ಕಳಿಸ್ತಾರೆ. ಒಬ್ಬರ ಹತ್ರ ಮಾತ್ರ ಮಾತಾಡಿದ್ದೆ, ಅವ್ರ ನಂಬರು ಇದೆ. ಆಮೇಲೆ ಚಿಕ್ಕಮಂಗ್ಳೂರಿಂದ ಕಳಿಸ್ತಾರೆ, ಬಾಗಲಕೋಟೆಯಿಂದ ಕಳಿಸ್ತಾರೆ, ಬೆಂಗಳೂರಲ್ಲಿ ಒಂದು 2-3 ಕಡೆಯಿಂದ ಡಾಕ್ಟ್ರೇ ಕಳಿಸ್ತಾರೆ. ನಮ್ಮ ನಂಬರಲ್ಲಿ ಇಟ್ಕೊಂಡು ಕಳಿಸ್ಕೊಡ್ತಾ ಇದ್ದಾರೆ ಸರ್. ಅಲ್ಲ, ನೀವು ಬೆಂಗಳೂರಲ್ಲಿ ಸಿಗೋದು ಭಾಳ ಉತ್ತಮವಾದ ಕೆಲಸ. ಸಾಕಷ್ಟು ಜನಕ್ಕೆ ನೀವು ತಲುಪ್ಬೋದು. ಯಾಕಂದ್ರೆ ಆ ಜನಸಂಖ್ಯೆ ಬರೋದು ಕಷ್ಟ. ದೂರದಿಂದ ಬರೋರಿಗೆ ತೊಂದರೆ ಆಗುತ್ತೆ. ಬೆಂಗಳೂರು ಸೈಡ್ ಆ ಕಡೆ ಅಲ್ಲಿ ಅವ್ರು ಅಲ್ಲೇ ನಾವು ಅಡ್ರೆಸ್ ಹೇಳಿದ್ದೇನಲ್ಲ, ಅವರಲ್ಲೇ ಬಂದು ಒಂದಿನ ಮುಂಚೆ ಫೋನ್ ಮಾಡ್ಕೊಂಡು 2-3 ದಿನ ಮುಂಚೆ ಫೋನ್ ಮಾಡಿ ಬಂದರೆ ನಾವು ಅಲ್ಲಿ ಸಿಗ್ತೀವಿ ಸರ್. ಭಾಳ ಇವ್ರದ್ದೊಂದು ಅವ್ರ ಮನೆ 3 ಜನ ಡಾಕ್ಟರ್, 3 ಜನ. ಸ್ಟಾರ್ಟಿಂಗ್ ಇದು ಅರ್ಜೆಂಟ್ ಬಂದು 5 ನಿಮಿಷ ಅಬೇ ಇವ್ರು ನೋಡಿ ಮಂಗಳೂರಾ ಮಣಿ ಅವರೇ ಹೇಳ್ಬಿಡ್ತಾರೆ. ಬನ್ನಿ ಈ ಕಡೆ ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ತಾವು ಯಾವ ಕಡೆ ಯಜಮಾನ್ರ? ಮಂಗಳೂರಲ್ಲಿ. ಮಂಗಳೂರು. ಮಂಗಳೂರಲ್ಲಿ ಪಡುಬಿದ್ರಿ ಅಂತ. ಪಡುಬಿದ್ರಿ. ಮಣಿಪಾಲ ಸ್ವಲ್ಪ ಕಾಲು ಬಾತಿತ್ತು, ಅದಕ್ಕೆ ರೇಷಿ ಆಗಿತ್ತು. ಲೋಕಲಲ್ಲೆಲ್ಲ ಮದ್ದು ಮಾಡಿದೆ. ಮತ್ತು ಅಲ್ಲಿ ಹೋದ ಕೂಡಲೇ ಒಂದು ಬೆಳ್ತಿದ್ರು, ಮತ್ತೆ ಒಂದು ಕಾಲೆಲ್ಲ ಆಪರೇಷನ್ ಮಾಡಿ ನಡೀಲಿಕ್ಕೆ ಆಗದೆ ಮಾಡಿಬಿಟ್ರು. ಬೆರಳನ್ನು ತೆಗೆದಿದ್ದಾರೆ. ಮತ್ತು ಅಡಿಯೆಲ್ಲ ಕೊಯ್ದು, ಮತ್ತು ಸೈಡೆಲ್ಲ ಕೊಯ್ದು, ಇದೆಲ್ಲ ಸೈಡ್ ಕೊಯ್ದಿದ್ದಾರೆ. ಸೈಡಲ್ಲಿ ಕೊಯ್ದು ನಡಿಲಿಕ್ಕೆ ಆಗದೆ ಮಾಡಿಬಿಟ್ರು. ಮತ್ತೆ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಏಜೆಗೆ ಹೋದೆ. ಅವರು ಕಾಲು ಕಟ್ ಮಾಡಬೇಕಂತ ಹೇಳಿದ್ರು, ಗಂಟೆಗಿಂತ ಕೆಳಗೆ. ಮತ್ತು ಮನೆಯಲ್ಲೇ ಇದ್ದೆ, ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಮತ್ತು ಮೊಬೈಲೆಲ್ಲ ನೋಡಿ ಮತ್ತೆ ಇವ್ರದ್ದು ಫೋಟೋ ಕಳಿಸಿದೆ, ಕಳಿಸ್ಲಿಕ್ಕೆ ಹೇಳಿದರು. ಫೋಟೋ ಕಳಿಸಿ ಮತ್ತೆ ಬರಲಿಕ್ಕೆ ಹೇಳಿದರು. ಇದು ಗುಣ ಆಗ್ತದೆ ಬನ್ನಿ ಅಂತ. ಮತ್ತು ಬಂದು ಇಲ್ಲಿ ಮದ್ದು ತಗೊಂಡು ತುಂಬ ಕಮ್ಮಿ ಆಯ್ತು. ಅಂದ್ರೆ ಎಲ್ಲ ಫುಲ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು. ಕಾಲು ಕಟ್ ಮಾಡ್ಬೇಕಂತ ಉಳಿದಿದೆ. ಬಂದಿದ್ರೆ ಎಲ್ಲ ನೀಟಾಗಿರೋದು. ನೀಟಾಗಿರುತ್ತೆ. ಸರ್ ಇಲ್ಲಿ ಬಂದಾಗಿರೋ 2 ಸ್ಟಿಕ್ ಹಿಡ್ಕೊಂಡು ಯಾಕೆ ಇವ್ರಿಗೆ ಬಂದಿರಂತ ನೋಡಿ ಫಸ್ಟ್ ನಾನೇನೋ ಎಲ್ಲ ರೆಡಿ ಮಾಡ್ಕೊಂತಿದ್ದೆ. ಕಾಲೊಂದು ಸತಿ ನೋಡ್ಬಿಡೋಣ ಅಂತ ಭಾಳ ಚೆನ್ನಾಗಿದೆ ಕಾಲು. ಇಲ್ಲಿ ಸ್ಟ್ಯಾಂಡ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋದ್ರು. ಮತ್ತೆ ಇಲ್ಲೇ ನಡೆಸಿದ್ರು. ಬಂದಿದ್ರು ಅವತ್ತಿನ ದಿನನೇ ಸ್ಟ್ಯಾಂಡ್ ಹಿಡಿಯೋದೇ ಬಿಟ್ಬಿಟ್ರು. ಕೇಳಿ ಅವರೇ ನನ್ನನ್ನೊಂದು ಮೂಲೆಯಲ್ಲಿ ಕೂಳಿಸಿದ್ರು, ಕಾಲು ತೆಗೀಲಿಕ್ಕೆ ಕೇಳಲಿಲ್ಲ ಹಾಗೆ ಹೀಗೆ ಅಂತೇಳಿ ಮನೆಯಲ್ಲೆಲ್ಲ. ಮತ್ತು ಇಲ್ಲಿ ಬಂದು ಇವರು ಆಟೋ ಎಲ್ಲ ಬಿಡ್ಬೋದು, ನಡೀಬೋದು ಅಂತೇಳಿ ಮತ್ತೆ ಒಂದು ಸ್ವಲ್ಪ ದೂರ ನಡೆಸಿದ್ರು. ಮತ್ತೆ ನಡೆಸಿ ಮತ್ತೆ ಇದು ಸರಿಯಾಗಿದೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಖುಷಿ ಆಯಿತು. ವಾಸಿ ಮಾಡ್ಕೊಳ್ಳಿ, ಧೈರ್ಯವಾಗಿರಿ.
ಎಲ್ಲ ಆಗಿದೆ. ಭರವಸೆ ಬಂದಿದೆಯಲ್ಲ ನಿಮ್ಗೆ? ತುಂಬ ಕಡಿಮೆ ಕಾಲೇ ತೆಗಿಬೇಕಂದ್ರು ನೋಡಿ ಕಾಲು ಉಳಿಸ್ಕೊಟ್ಟು ಎಷ್ಟು ಭಾಗ ಗುಣ ಆಗಿದೆ ಈಗ? ಎಷ್ಟು ಭಾಗ ಗುಣ ಆಗಿದೆ ನಿಮ್ಗೆ? ಸರ್ 3/4 ಭಾಗ ಗುಣ ಆಗಿದೆ. 75 ಭಾಗ? 25 100ಕ್ಕೆ. ಸರ್ ನಮ್ಮದು ಚಳ್ಳಕೆರೆ. ಚಳ್ಳಕೆರೆ ಸರ್ ಮುಳ್ಳು ಸಿಕ್ಕೊಂಡು ಇಷ್ಟೆಲ್ಲ ರಾದಂತ ಆಗ್ಬಿಡ್ತಿದ್ದು ಗಾಯ. ನಮ್ಮ ಸಿಸ್ಟರ್ ಡಾಕ್ಟ್ರು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸ್ವಾಮಿ ಅವ್ರ ಅಡ್ರೆಸ್ ಕೊಟ್ಟರು. ಮುಂಜಾನೆ ರಾತ್ರಿ ನೋಡಿ ಬೆಳಗಿನ ಜಾವನೇ ಕಳಿಸ್ಕೊಟ್ರು. ಆ ಟೈಮ್ ಬಂದಿದ್ದಕ್ಕೆ ನನಗೆ ಇಲ್ಲಿಗೆ ತೆಗಿಬೇಕಂತ ಬಸ್ಪಟ್ಲಲ್ಲಿ ಅಲ್ಲೇ ದಾವಣಗೆರೆ ಹೋಗ್ತಾ ಇದ್ವಿ ನಾವು. ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನಮ್ಮ ತಂಗಿ ಫೋನ್ ಮಾಡಿದ್ದಕ್ಕೆ ಎಮರ್ಜೆನ್ಸಿಯಾಗಿ ಬೆಳಗಿನ ಜಾವ ಬಂದು ಇಲ್ಲಿ ಸ್ವಾಮಿ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಈ ಕಾಲು ಉಳಿತು ನನಗೆ. ಸರ್ ಇಲ್ಲಿ ಕಟ್ ಆಗ್ಬೇಕಾಯ್ತು. ಈಗ ಇದೆಲ್ಲ ಮಾಂಸನೇ, ಚರ್ಮ ಇಲ್ಲ. ಇದೆಲ್ಲ ಫುಲ್ ಚರ್ಮ ಇಲ್ಲ. ಇಲ್ಲಿಂದ ಮಟನ್ ಎಲ್ಲ ಈಗ ನೋಡ್ರಿ ಎಲ್ಲ ಹೊಸದಾಗಿ ಬಂದು ಹೊಸ ಮೂಡ್ತಾ ಇದೆ. ಹೊಸ ಎಲ್ಲ